ಬಸ್ನಲ್ಲಿ ಚಿನ್ನದ ಸರವನ್ನು ಕದಿಯೋದಕ್ಕೆ ಯತ್ನಿಸಿದ್ದಾರೆ. ಆದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಖತರ್ನಾಕ್ ಕಳ್ಳರು ಕೂಡ. ನೋಡ್ರಿ, ಕಳ್ಳರು ಕೈ ಚಳಕವನ್ನ ಎಲ್ಲಾ ಕಡೆ ತೋರಿಸ್ಬಿಟ್ಟು ಹೋಗ್ತಾರೆ. ಕೆಲವೊಂದು ಕಡೆ ಸಿಕ್ಕಾಕೊಳ್ತಾರೆ, ಕೆಲವೊಂದು ಕಡೆ ಎಸ್ಕೇಪ್ ಆಗ್ತಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸವ ಕಲ್ಯಾಣದಿಂದ ಔರಾದ್ಗೆ ತೆರಳುತ್ತಾ ಇದ್ದಂಥ ಸಾರಿಗೆ ಬಸ್ನಲ್ಲಿ ಘಟನೆ ಆಗಿದೆ. ಗದ್ದಲವಿದ್ದ ಬಸ್ನಲ್ಲಿ ಮಹಿಳೆ ಕೊರಳಲ್ಲಿದ್ದಂಥ ಚಿನ್ನದ ಸರವನ್ನ ಕಳ್ಳತನ ಮಾಡೋದಕ್ಕೆ ಯತ್ನಿಸಿದ್ದಾರೆ. ತಕ್ಷಣ ಕೃತ್ಯ ಗಮನಿಸಿದಂಥ ಮಹಿಳೆಯಿಂದ ತರಾಟೆ ತೆಗೆದುಕೊಂಡಿದ್ದಾರೆ. ಸರಗಳ್ಳರು ಲಾಕ್ ಆಗಿದ್ದಾರೆ. ಈ ವೇಳೆ ಪ್ರಯಾಣಿಕರು ಕಳ್ಳಿಯರ ಮಾತಿನ ಚಕಮಕಿ ಜೋರಾಗಿತ್ತು. ಸರ್ಕಾರಿ ಬಸ್ನಲ್ಲಿ ಜನ ಜಾಸ್ತಿ ಇರ್ತಾರಲ್ಲ, ಶಕ್ತಿ ಯೋಜನೆ ಅನ್ನೋ ಎಫೆಕ್ಟ್ ಬೇರೆ ಈಗ. ಹಾಗಾಗಿ ಇದೇ ಸಂದರ್ಭವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಕಳ್ಳತನ ಮಾಡೋದಕ್ಕೆ ಯತ್ನಿಸಿರುವಂಥ ಘಟನೆ ಆಗಿರೋದು. ಸರ ಕದಿಯೋದಕ್ಕೆ ಯತ್ನಿಸಿರುವಂಥ ಮಹಿಳೆಯನ್ನ ಬಸ್ನಿಂದ ಕೆಳಗಿಳಿಸಿದ್ದಾರೆ ಸಿಬ್ಬಂದಿಗಳು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ನಡೆದಿರುವಂಥ ಘಟನೆ ಇದಾಗಿದೆ. शिक्क्यात बोलताय ना पहिले आपले हमारे तो ठाणे पुलिस जाने के बाद आधा दिए अभी 6 महीने बचे ನೋಡ್ತಾ ಇದ್ದೀವಿ, ಸರ್ಕಾರಿ ಬಸ್ನಲ್ಲಿ ಕಳ್ಳರ ಅದು ಕಳ್ಳತನ ಮಾಡ್ಬೋದು ಆರಾಮಾಗಿ, ಗೊತ್ತಾಗೋದಿಲ್ಲ. ಏನು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಏನು ಗೊತ್ತಿರುತ್ತೆ ಅಂತ ಲೆಕ್ಕಾಚಾರ ಹಾಕಿರ್ತಾರಲ್ಲ, ಅವ್ರನ್ನ ಹಿಡಿದು ಸಿಬ್ಬಂದಿಗಳು ತರಾಟೆ ತೆಗೆದುಕೊಂಡಿದ್ದಾರೆ ಅಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ.